ಎಂಟ್ರಿ ಸಿಗುತ್ತೆ. ಕೊತ್ವಾಲ್ನ ಶಿಷ್ಯನ ಪರಿಚಯ ಆಯಿತು, ನೀವು ಆ ಫೀಲ್ಡ್ಗೆ ಎಂಟ್ರಿ ಕೊಡ್ತೀವಿ. ಆಮೇಲೆ ಅವ್ರು ಕರ್ಕೊಂಡು ನಿಸಾರ್ ಅಂತ ಜೇನಾಗಿದ್ದು ಅವ್ರು ಕೊತ್ವಾಲ್ ಬಂದು ಹೋಗ್ತಾರೆ, ಡೈನಾಮಿಕ್ ನಿಸಾರ್ ಅಂತ. ಅವ್ರನ್ನ ಪರಿಚಯ, ಜೇನಾಗ ಸರ್ದಾರ್ ಅಂತ ಅವರು ಪರಿಚಯ ಆದರು. ಅವ್ರನ್ನ ಹುಲಿಮೂರ್ತಿ ಆಗಲ್ಲ ಪೊಲೀಸ್ ವಾಂಟೆಡ್ ಹೋಗಿದ್ದೇನೆ, ಇವ್ರಿಗೆ ಮಾಡ್ತಾರೆ ತಿರುಗಿ ಮಾಡಿಲ್ಲ ಅವರು. ಅಲ್ಲಿ ಡ್ಯಾನಿಯಲ್ ಕುಮಾರ್ ಪರಿಚಯ. ಡ್ಯಾನಿಯಲ್ ಕುಮಾರ್ ಅವ್ರ ಹಿಂದೆ ಮೋಟರ್ ಬಂದು ವೈಲ್ಡ್ ಕ್ಯಾಟ್ ಅಂತ ಬರುತ್ತೆ. ಇದು ಸ್ಮಾರ್ಟ್, ಒಳ್ಳೆ ವೆರಿ ಬ್ಯೂಟಿಫುಲ್, ಕಲರ್ಫುಲ್. ಅವ್ನು ಕೊತ್ವಾಲ್ ಬಾರಿ ಆತ್ಮೀಯ ಅವರು. ಕೊತ್ವಾಲ್ ಬೆಂಗಳೂರಲ್ಲಿ ಅವರೇ ಆ ಟೈಮ್ ರಿಟರ್ನ್ ಸೌತಿಗೆ ಅವರೇ ಕರ್ಕೊಂಡ್ಬರೋದು. ಕೊತ್ವಾಲ್ ಅವ್ರಿಗೆ ಬೆಂಗಳೂರು ಸೌತ್ಗೆ ಮಲ್ಲೇಶ್ವರದಲ್ಲಿ ಲೇಟ್ ಆಗ್ಬಿಡ್ತದೆ. ಕೊತ್ವಾಲ್ ಅವ್ರಿಗೆ ಹರಿಪ್ರಸಾದ್ ಅವ್ರ ಮನೆ ಹತ್ರ ಅಟ್ಯಾಕ್ ಮಾಡ್ತಾರೆ. ಏಟೆಲ್ಲ ಬಿದ್ದ ಮೇಲೆ ಬೆಂಗಳೂರು ಸೌತಿಗೆ ಅವರೇ ಕರ್ಕೊಂಡ್ಬರ್ತಾರೆ. ಪೋಖ್ರಿ ಪ್ರಕಾಶ್ ಅಂತ HMD ಕ್ವಾರ್ಟರ್ಸ್ ಅವ್ರು ಕರ್ಕೊಂಡು ಇವ್ರಿಗೆ ಪರಿಚಯ. ಕೊತ್ವಾಲ್ ಗೇಟ್ ಆಗಿರುತ್ತೆ. ಆ ಟೈಮಿಗೆ ಡಬಲ್ ವೀಲರ್ ಫ್ರೆಂಡ್ ಮನೆಗೆ ಇಟ್ಕೊಂಡು ಅಲ್ಲಿ ರೆಡಿ ಮಾಡೋ ಕೊತ್ವಾಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಿಮ್ಗೆ ಪರಿಚಯ ಆಗುತ್ತೆ ಕೊತ್ವಾಲ್ ಪರಿಚಯ ಆಗುತ್ತೆ. ಬಟ್ ಡ್ಯಾನಿಯಲ್ ಪರಿಚಯ ಆಗುತ್ತೆ. ಡ್ಯಾನಿಯಲಿಂದ ನಿಮಗೆ ಅಲ್ಲಿ ಫೀಲ್ಡ್ಗೆ ಎಂಟ್ರಿ ಆಗ್ತದೆ. ಓಕೆ, ಅದಾದಮೇಲೆ ಇವಾಗ ಫೀಲ್ಡಿಗೆ ಎಂಟ್ರಿ ಆದರೆ ಈ ಒಂದು ಸಂದರ್ಭದಲ್ಲಿ ಡ್ಯಾನಿಯಲ್ ನಿಮಗೆ ಅಗ್ನೀಶ್ ಶ್ರೀಧರ್ ಅವರು ಪರಿಚಯ ಆಗೋ ಮುಂಚೆ ಇವೆಲ್ಲವೂ ಕೂಡ ಏನು ಈಗ ಡ್ಯಾನಿಯಲ್ ಪರಿಚಯ ಆಗಿದ್ದು, ಅದಾದಮೇಲೆ ಈ ಫೀಲ್ಡಿಗೆ ಬಂದಿದ್ದೀನಿ ಅಂತ ಅಂದಿದ್ದು ನಿಮ್ಗೆ ಯಾವ ಥರ ಅಂದ್ಕೊಂಡಿದ್ರ ನೀವು ಈ ಫೀಲ್ಡಿಗೆ ನಾವು ಎಂಟ್ರಿ ಆಗ್ತಾ ಇದ್ದೀನಿ, ಸರಿ ಇದೆಯೋ ತಪ್ಪಿದೆಯೋ ಅಂತ ಯಾವಾಗ? ನನಗೆ ಅನಿಸಿಲ್ಲ. ಏನಾಯ್ತು, ನಾನು ಆಟೋ ಸ್ಟೇಜ್ ಆದ್ಮೇಲೆ ನಂದು 15 ದಿನ ಎಲ್ಲ ಕಡೆ ಓಡಾಡ್ಬಿಟ್ಟೆ. ನಾನು ಆಟೋ ಬಿಡಿಸ್ಬೇಕು, ತುಂಬಾ ದುಡ್ಡು. ಹೌದು, ನಮ್ಮ ತಾಯಿ ಪಿನ್ ಹಾಕಿ ದುಡ್ಡು ದುಡ್ಡು ಹೊರಟೈತಲ್ಲ ಅಂತ ನಾನು ಸ್ವಲ್ಪ ಸೈಕಿತ್ತಲ್ಲ, ಮೆಂಟಲ್ ನಾನು ದುಡ್ಡು ಹೊರಟೈತಲ್ಲ, ನಾನೇನು ಮನೆ ಅಲ್ಲ ದುಡ್ಡನ್ನು ಮತ್ತೆ ವಾಪಸ್ ಪಡಿಬೇಕು ಅಂತ. ಆ ಕಾಣಿಗೆ ಡ್ಯಾನಿಯಲ್ ಜೊತೆ ಹೋಗಿ ಅವ್ರ ಒಂದು ತಿಂಗಳು ಓಡಾಡಿ ಅವ್ರಿಗೆಲ್ಲ ನಾನು ವಿಷಯ ಮಾತಾಡಿ ಅವ್ರ ಜೊತೆ ಹೋದೆ. ಅದೇ ಯಾರು ಚೀಟ್ ಮಾಡಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಇಟ್ಕೊಂಡು ವಸೂಲಿ ಮಾಡೋಕ್ಕೆ ಜೊತೆ ಹೋದೆ. ಅಲ್ಲಿ ಡ್ಯಾನಿ ಹೋಗಿದ ತಕ್ಷಣ ನಾವು ಅವ್ರು ನಮಸ್ಕಾರ ಮಾಡಿ ಡ್ಯಾನಿಗೆ ಲಡ್ಗೆ ಚೀಟ್ ಮಾಡಿ ಸೇಟಿಗೆ ಬೈದ್ವಿ. ಆಮೇಲೆ ಹೋಗ್ತೀವಿ, ಆಟೋ ವಾಪಸ್ ಕೊಟ್ವಿ. ಯಾರು ಕಪಾಳಿಗೆ ಹೋದ್ರು ಅವ್ರಿಗೆ ಟೀ ತಂದ್ಕೊಟ್ರು, ಅವ್ರಿಗೆ ಸಿಗರೇಟ್ ತಂದ್ಕೊಟ್ರು. ನಾನು ಡ್ಯಾನಿ ಮುಂದೆ ಸಿಗರೇಟ್ ಸಿಗರಿಸ್ತಿದ್ದೆ. ಹೇಳ್ಬೇಡಪ್ಪ ಬಾಸ್ ಮುಂದೆ ಬಿಡ್ಬಿಡೇನು ಆಗಿದೆ ಬಿಡ್ಬಿಡುದು ಅಂತ ನನಗೆ ಹೊರ ಬೇಸ್ ಮಾಡ್ತಾರೆ. ನಾನು ನೋಡಿದೆ ಯಾಕೆ ಚೆನ್ನಾಗಂತ ಏನು ಇಷ್ಟೊಂದು ಮೇಂಟೈನ್ ಮಾಡೋದು ಅಂತ ನಾನು ಅವ್ರ ಜೊತೆ. ಈಗ ನಾನು ಆಗಲೇ ಹೇಳಿದೆ ಸೈಯದ್ ಬಚ್ಚನ್ ಆಗಿದೆ. ಹೇಗೆ ಬಚ್ಚನ್ ಅಂತ ಹೆಂಗೆ ಈ ಫೀಲ್ಡಲ್ಲಿ ಹೆಸರು ಬಂತು? ಅಲ್ಲಿಂದ ನನಗೆ ಬನಶಂಕರಿ ರೌಡಿಗಳು ಪರಿಚಯ ಆದರು. ಬನಶಂಕರಿ, ತಿಮ್ಮ, ಧೋಬಿ ರಾಜ, ಬಸವ, ಈ ಥರ ಒಂದೊಂದು ಟ್ರೂಪ್ ತುಂಬಾ ಜನ ಫ್ರೆಂಡ್ಸ್ ಆದರು. ಅಲ್ಲಿ ರೌಡಿ ತಿಮ್ಮ ಅಂತ ಬನಶಂಕರಿ ಕಾಕಾ ಹೋಟ್ಲಿತ್ತು ಮುಂದೆ ಮಿಲಿಟರಿ. ಅವತ್ತು ಬನಶಂಕರಿ ತುಂಬಾ ಎರಡೇ ಹೋಟ್ಲು ಭಾರಿ ಇತ್ತು. ಅಲ್ಲಿ ಯಾರು ತಿಮ್ಮನ ಹೊಡೆಯಕ್ಕೆ ಬಂತಾರೆ ನನಗೆ ಗೊತ್ತಿಲ್ಲ. ನಾನು ಎದ್ದೆ ತಿಮ್ಮನಿಗೆ ಹೊಡೆಯಲ್ಲಿ ಹೊಡೆ ಬಂದ್ರು ಹೊಡೆದು ಆಚೆ ಓಡಿಸ್ಬಿಡ್ತೀನಿ. ಅದೆಲ್ಲ ಪಳಗಿದ್ದು ನಾನು ದೇಹ ಬಂದ್ಬಿಡ್ತೀನಿ. ಹಳ್ಳಿಯಿಂದ ಬಂದು ಡೋಗಿ ಸ್ವಲ್ಪ ದೇಹ ಬಂದ್ಬಿಡ್ತು. ಈ ಬಂದಾಗ ಓಡಿಸ್ಕೊಂಡ್ಬಿಡ್ತು ಹೊಡೆಯಕ್ಕೆ. ಅವ್ರು ನಾನು ಸ್ವಲ್ಪ ರೇಜ ತೆಗಿತೀನಿ, ಅವ್ರು ಎತ್ಕೊಂಡು ಓಡೋಗ್ಬಿಡ್ತಾರೆ. ತಿಮ್ಮ ನನ್ನ ಕಾಪಾಡ್ಬಿಟ್ಟ ಆಗ್ಬಿಟ್ಟು ತಿಮ್ಮ ಅಲ್ಲಿಗೆ ಲೋಕಲ್ ಹೊಡೆ ನನಗೆ ಎತ್ಕೊಂಡು ನಮ್ಮ ಅಣ್ಣ ಅಂದ್ಕೊಂಡು ಇವರೆಲ್ಲ ಸುತ್ತಾಡ್ತಾರೆ. ಅಲ್ಲಿಂದ ಏನಾಯ್ತು ಅವ್ರ ಜೊತೆ ಹೊಡೆಯುತ್ತೆ. ನೆಕ್ಸ್ಟ್ ಡೇ ಕಂಪ್ಲೇಂಟ್ ಆಗುತ್ತೆ, ಏನೋ ಗಲಾಟೆ ಆಯಿತು. ಅಲ್ಲಿ ತಿಮ್ಮಪ್ಪ ಅಂತ ಸಬ್ ಇನ್ಸ್ಪೆಕ್ಟರ್ ಬನಶಂಕರಿ. ಅವ್ರ ಹೆಸರು ರಜನಿ ಅಂತ ಕರೀತಾರೆ. ನೋಡಕ್ ರಜನಿಕಾಂತ್ ಅವ್ರ ರಜನಿ ಸೂಪರ್ ಮಾಡ್ಲು ರಜನಿ ಅಂದ್ರು. ಅವ್ರು ಅದೇ ತರ ರೈಲ್ ಗ್ಲಾಸ್ ಹಾಕೊಂಡು ಇದ್ದು ನನಗೆ ಹೊಡೆಯಕ್ ಬಂದು 2 ದಿವಸ ಹಿಂದಕ್ಕೆ ಹೋದ. ಏನೋ ಇಷ್ಟು ಉದ್ದಕ್ಕಿದೆ ನನ್ನ ಬಚ್ಚನ್, ಅಮಿತಾಬ್ ಬಚ್ಚನ್. ಅಲ್ಲಿಂದ ನಿಮ್ಮ ಹೆಸರು ಬಚ್ಚನ್. ಅಲ್ಲಿಂದ ಆಚೆ ಬಂದು ತಿಮ್ಮ ಊರಿಗೆಲ್ಲ ಬಚ್ಚನ್ ಬೇಜಾರು ಕೊಟ್ಟರ ಶಿಶ್ವ ಅಂತಾರಲ್ಲ, ಅಲ್ಲಿಂದ ಬಚ್ಚನ್. ಅದೇ ಫುಲ್ ಖಾರ ಹೋಗ್ಬಿಡ್ತು ಬಚ್ಚನ್. ನಿಮ್ಮ ಒರಿಜಿನಲ್ ಹೆಸರು ಸೈಯದ್ ಅನ್ನೋದು ಹೋಗ್ಬಿಡ್ತು, ಬಚ್ಚನ್ ಅಂತ ಆಯ್ತಾ. ತಿಮ್ಮು ನನ್ನ ಹೊಸ ಹೆಸರು ಗೊತ್ತೇ ಇರಲಿಲ್ಲ ನಮಗೆ. ಸುಮ್ಮನೆ ಕಾಕಗಳು ಪರಿಚಯ ಆಗಿದ್ದು ಇದಾಗಿದ್ದು. ಅಲ್ಲಿಂದ ನಿಮ್ಮ ಹೆಸರು ಬಚ್ಚನ್ ಅಂತ ಫೀಲ್ಡ್ಗೆ ಎಂಟ್ರಿ ಆಯಿತು.